1 ಎಕರೆಗೆ 100 ಟನ್ ಕಬ್ಬು ಉತ್ಪಾದನೆ ಮಾಡಲು ತಾವು ಈ ತರಹ ಬೇಸಲ್ ಡೋಸನ್ನ 1 ಎಕರೆಗೆ ಯೂಸ್ ಮಾಡಬೇಕು. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಕಬ್ಬಿನದ ಪ್ಲಾಟ್ನಲ್ಲಿದ್ದೀವಿ. ಕಬ್ಬು ಕೃಷಿಯನ್ನ ತಾವು ಪ್ರಾರಂಭಿಸುವ ಮೊದಲು ಮಣ್ಣು ಪರೀಕ್ಷೆಯನ್ನ ತಾವು ಮಾಡಬೇಕು. ಮಣ್ಣು ಪರೀಕ್ಷೆ ಮಾಡಿದ ಮೇಲೆ ತಮಗೆ ತಮ್ಮ ಮಣ್ಣಿನ pH, EC, OC ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಹಾಗೂ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿ ತಮ್ಮ ಮಣ್ಣಿನಲ್ಲಿ ಇದ್ದಾವೆ ಅದರ ಬಗ್ಗೆ ಮಾಹಿತಿಯು ನಿಮಗೆ ಗೊತ್ತಾಗುತ್ತೆ. ಅದರ ಸಲುವಾಗಿ ಮಣ್ಣು ಪರೀಕ್ಷೆ ತುಂಬಾ ಇಂಪಾರ್ಟೆಂಟು. ಒಂದು ಸಲ ನಿಮಗೆ ನಿಮ್ಮ ಮಣ್ಣಿನ ಗುಣಧರ್ಮ ಏನು ಹಾಗೂ ಮಣ್ಣಿನಲ್ಲಿ ಯಾವ ತರಹದ ಪೋಷಕಾಂಶಗಳು ಇದ್ದಾವೆ ಅದರ ಬಗ್ಗೆ ಮಾಹಿತಿ ಗೊತ್ತಾದ ಮೇಲೆ ತಾವು ಕಬ್ಬು ಕೃಷಿಯನ್ನು ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಬಹುದು ಅಥವಾ ತುಂಬಾ ಚೆನ್ನಾಗಿ ಪ್ರಾರಂಭಿಸಬಹುದು. ಅದರ ಸಲುವಾಗಿ ಮಣ್ಣು ಪರೀಕ್ಷೆ ತುಂಬಾ ಇಂಪಾರ್ಟೆಂಟು. ಕಬ್ಬು ಕೃಷಿಯನ್ನು ಪ್ರಾರಂಭಿಸುವ ಮೊದಲು 2 ತಿಂಗಳು ಮೊದಲು ತಾವು ಸೆಣಬಿನ ಕೃಷಿಯನ್ನು ಸ್ಟಾರ್ಟ್ ಮಾಡಬೇಕು. ಸೆಣಬು ಕೃಷಿ ಸ್ಟಾರ್ಟ್ ಮಾಡಿದ ಮೇಲೆ ಆ ಸೆಣಬನ್ನು ತಾವು 45 ದಿನದ ಒಳಗೆ ಮಣ್ಣಿನ ಜೊತೆ ಮಿಕ್ಸ್ ಮಾಡಬೇಕು. ಮೊದಲು ಮಣ್ಣು ಪರೀಕ್ಷೆಯನ್ನು ಮಾಡಬೇಕು, ಆಮೇಲೆ ಸೆಣಬಿನ ಕೃಷಿಯನ್ನು ಮಾಡಬೇಕು. ಅದಾದ್ಮೇಲೆ ತಾವು ಕಬ್ಬು ಕೃಷಿಯನ್ನು ಮಾಡಬೇಕು. ಬೇಸಲ್ ಡೋಸ್, ಕಬ್ಬು ಕೃಷಿಯಲ್ಲಿ ಬೇಸಲ್ ಡೋಸ್ ತುಂಬಾ ಇಂಪಾರ್ಟೆಂಟು. ತಾವು ಮಣ್ಣು ಪರೀಕ್ಷೆ ಮಾಡಿದ್ದಲ್ಲಿ ತಮಗೆ ಗೊತ್ತಾಗತ್ತೆ ನಿಮ್ಮ ಮಣ್ಣಿನಲ್ಲಿ ಪೋಷಕಾಂಶಗಳ ಪ್ರಮಾಣ ಯಾವ ಥರ ಇದೆ ಅದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ನೈಟ್ರೋಜನ್ ಎಷ್ಟಿದೆ, ಆಮೇಲೆ ಫಾಸ್ಫರಸ್ ಎಷ್ಟಿದೆ, ಪೊಟ್ಯಾಶ್ ಎಷ್ಟಿದೆ, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಿಮಗೆ ಗೊತ್ತಾಗತ್ತೆ. ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಎಷ್ಟಿದಾವೆ ನಿಮ್ಮ ಮಣ್ಣಿನಲ್ಲಿ, ಅದರ ಪರ್ಸೆಂಟೇಜು ಎಷ್ಟಿದೆ ಅದರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಾಗತ್ತೆ. ಈಗ ತಾವು ಮಣ್ಣು ಪರೀಕ್ಷೆ ಮಾಡಲು ಸಾಧ್ಯವಾಗಲಿಲ್ಲ, ಆ ಟೈಮ್ದಲ್ಲಿ ತಾವು ಬೇಸಲ್ ಡೋಸನ್ನು ಯಾವ ಥರ ಕೊಡಬೇಕು ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆ ನಾನು ಇವತ್ತು ಕೊಡ್ತೀನಿ. ಬೇಸಲ್ ಡೋಸ್ ಅಂದರೆ ಏನು? ಬೇಸಲ್ ಡೋಸ್ ಅಂದರೆ ನಾವು ಯಾವುದೇ ಕೃಷಿಯನ್ನು ಪ್ರಾರಂಭಿಸುವ ಮೊದಲು ಪೋಷಕಾಂಶಗಳನ್ನು ನಾವು ಮಣ್ಣಿಗೆ ಕೊಡಬೇಕು. ಈಗ ಬೇಸಲ್ ಡೋಸು ಎಲ್ಲ ಬೆಳೆಗೆ ಒಂದೇ ತರಹ ಇರೋದಿಲ್ಲ. ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ತರಹ ಬೇಸಲ್ ಡೋಸು ಇರುತ್ತೆ. ಒಂದಿಷ್ಟು ಬೆಳೆಗಳಿಗೆ ನೈಟ್ರೋಜನ್ ಪೋಷಕಾಂಶದ ಅವಶ್ಯಕತೆ ಹೆಚ್ಚಿರುತ್ತೆ, ಒಂದಿಷ್ಟು ಬೆಳೆಗೆ ಫಾಸ್ಫರಸ್ ಪೋಷಕಾಂಶದ ಅವಶ್ಯಕತೆ ಹೆಚ್ಚಿರುತ್ತೆ, ಒಂದಿಷ್ಟು ಬೆಳೆಗೆ ಪೊಟ್ಯಾಶ್ ಪೋಷಕಾಂಶದ ಅವಶ್ಯಕತೆ ಹೆಚ್ಚಿರುತ್ತೆ, ಹಾಗೂ ಮೈಕ್ರೋ ನ್ಯೂಟ್ರಿಯೆಂಟ್ಗಳ ಅವಶ್ಯಕತೆಯು ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ಇರುತ್ತೆ. ಈ ತರಹ ಬೇಸಲ್ ಡೋಸ್ ಯೂಸ್ ಮಾಡೋದ್ರಿಂದ ನಾವು ಕಬ್ಬು ಕೃಷಿಯಲ್ಲಿ ತುಂಬಾ ಚೆನ್ನಾಗಿ ಗ್ರೋತನ್ನು ಪಡೆಯಬಹುದು. ಕಬ್ಬಿನಲ್ಲಿ ಬೇಸಲ್ ಡೋಸ್ ಕೊಡುವಾಗ ತಾವು 10, 26, 26, 50 kg 2 ಚೀಲವನ್ನು ಕೊಡಬೇಕು. ಆಮೇಲೆ ಸಿಂಗಲ್ ಸೂಪರ್ ಫಾಸ್ಫೇಟ್ 50 kg 2 ಚೀಲವನ್ನು ಕೊಡಬೇಕು. ಆಮೇಲೆ MOP ಇದು 1 ಚೀಲವನ್ನು ತಾವು ಕೊಡಬೇಕು. ಹಾಗೂ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಸಲ್ಫರ್ ಕಾಂಬಿನೇಷನ್ ಇರುವ 2 ಬ್ಯಾಗನ್ನು ತಾವು ಕೊಡಬೇಕು. ಮೈಕ್ರೋ ನ್ಯೂಟ್ರಿಯೆಂಟ್ ಇರುವ 1 ಬ್ಯಾಗನ್ನು ತಾವು ಕೊಡಬೇಕು. ಹ್ಯೂಮಿಕ್ ಆ್ಯಸಿಡನ್ನು ಯೂಸ್ ಮಾಡಬೇಕು. ಬೇರುಗಳ ಬೆಳವಣಿಗೆಗಾಗಿ ತಾವು ಹ್ಯೂಮಿಕ್ ಆ್ಯಸಿಡನ್ನು ಬೇಸಲ್ ಡೋಸಲ್ಲಿ ಯೂಸ್ ಮಾಡಬೇಕು. ಅದಾದಮೇಲೆ ತಾವು ಸಿಲಿಕಾನ್ 1 ಬ್ಯಾಗನ್ನು ಯೂಸ್ ಮಾಡಬೇಕು. ಸಿ ವೀಡ್ ಎಕ್ಸ್ಟ್ರಾಕ್ಟ್ ಈ ಟಾನಿಕನ್ನು ತಾವು 10 kg 1 ಎಕರೆಗೆ ಯೂಸ್ ಮಾಡಬೇಕು. ಈ ಎಲ್ಲ ರಸಗೊಬ್ಬರ ಡೋಸನ್ನು ತಾವು ಎರೆಹುಳು ಗೊಬ್ಬರ ವರ್ಮಿ ಕಾಂಪೋಸ್ಟ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ತಾವು ಕಬ್ಬು ಕೃಷಿಗೆ ಕೊಡಬೇಕು. 4 ಬ್ಯಾಗ್ ವರ್ಮಿ ಕಾಂಪೋಸ್ಟನ್ನು ತಾವು ಯೂಸ್ ಮಾಡಬೇಕು. ಈ ತರಹ ಕಬ್ಬು ಕೃಷಿಯಲ್ಲಿ ಈ ಬೇಸಲ್ ಡೋಸನ್ನು ಕೊಡಬೇಕು. ಆಮೇಲೆ ತಾವು ಕಬ್ಬು ಕೃಷಿಯನ್ನು ಪ್ರಾರಂಭಿಸಬೇಕು. ಬೇಸಲ್ ಡೋಸ್ ಕೊಡುವುದರಿಂದ ಕಬ್ಬಿನಲ್ಲಿ ಪ್ರಾರಂಭದಿಂದಲೇ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಮಣ್ಣು ಪರೀಕ್ಷೆ ಮಾಡಿದ್ದಲ್ಲಿ ತಾವು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಬೇಸಲ್ ಡೋಸ್ ಕೊಡಬೇಕು. ಮಣ್ಣು ಪರೀಕ್ಷೆ ಮಾಡದಿದ್ದಲ್ಲಿ ತಾವು ಈ ತರಹ ಬೇಸಲ್ ಡೋಸನ್ನು ಕೊಡಬಹುದು. ಸೆಣಬಿನ ಕೃಷಿ ತುಂಬಾನೇ ಇಂಪಾರ್ಟೆಂಟು. ಅದರ ಸಲುವಾಗಿ ಸೆಣಬಿನ ಕೃಷಿಯನ್ನು ತಾವು ಕಂಪಲ್ಸರಿ ಮಾಡಬೇಕು. ಅದರಿಂದ ನಮ್ಮ ಮಣ್ಣಿನಲ್ಲಿರುವ
ಮೈಕ್ರೋ ಆರ್ಗ್ಯಾನಿಸಮ್ಗಳು ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತವೆ ಹಾಗೂ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗತ್ತೆ. ಅದರ ಸಲುವಾಗಿ ಸೆಣಬಿನ ಕೃಷಿ ತುಂಬಾನೇ ಇಂಪಾರ್ಟೆಂಟು. ಈ ತರಹ ನಾವು ಈ ಪ್ಲಾಟ್ಗೆ ಈ ತರಹ ಬೇಸಲ್ ಡೋಸ್ ಅನ್ನ ಕೊಟ್ಟಿದ್ದೀವಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.